ಲವರ್ ಜೊತೆಗೂಡಿ ಪತಿಯನ್ನು ಮುಗಿಸಿದಂಥ ಹಂತಕಿ ಟೀಚರ್ಗೆ ಈಗ ಮರಣ ದಂಡನೆ. ಹಂತಕಿ ಮತ್ತು ಆಕೆ ಪ್ರಿಯಕರನಿಗೆ ಜೀವಾವಧಿ ಶಿಕ್ಷೆ. ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಭದ್ರಾವತಿಯ ಕೋರ್ಟ್. ಲವರ್ ಜೊತೆಗೂಡಿ ನೋಡಿ ಪತಿಯನ್ನು ಮುಗಿಸಿರ್ತಾಳೆ ಹಂತಕಿ ಟೀಚರ್. ಹಂತಕಿ ಮತ್ತು ಆಕೆಯ ಪ್ರಿಯಕರ ಏನಿದ್ದ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರುವಂಥದ್ದು ಭದ್ರಾವತಿ ಕೋರ್ಟ್. 2016ರ ಜುಲೈ 7ರಂದು ಕಬ್ಬಿಣದ ರಾಡ್ನಲ್ಲಿ ಹೊಡೆದು ಕೊಂದು ಹಾಕಿರ್ತಾರೆ. ಇಬ್ಬರು ಸೇರ್ತಾರೆ, ಹೆಂಡತಿ ಜೊತೆಗೆ ಲವರ್. ಭದ್ರಾವತಿಯ ಜನ್ನಾಪುರ ನಿವಾಸಿ ಆರೋಪಿಯಾಗಿರುವಂಥದ್ದು ಲಕ್ಷ್ಮಿ ಮತ್ತು ಕೃಷ್ಣಮೂರ್ತಿ. ಅಕ್ಕಪಕ್ಕದ ಮನೆಯಲ್ಲಿ ವಾಸ ಇರ್ತಾರೆ. ಲಕ್ಷ್ಮಿ ಮತ್ತು ಆಕೆಯ ಪ್ರಿಯಕರ ಕೃಷ್ಣಮೂರ್ತಿ ಅಕ್ಕಪಕ್ಕದ ಮನೆಯವರೇ. ಅಲ್ಲೇ ಲವ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಲವ್ ಏನಾಗುತ್ತೆ, ಗಂಡನ್ ಗೊತ್ತಾದ್ಮೇಲೆ ಏನಾಗುತ್ತೆ, ಆತನ ಹಲ್ಲೆ ಆಗುತ್ತೆ ಅಷ್ಟೇ. ಇಬ್ಬರು ಸೇರಿ ಪತಿ ಇಮ್ತಿಯಾಜ್ ಅಹಮದ್ನನ್ನ ಹೊಡೆದು ಕೊಂದಿರ್ತಾರೆ. ಬಳಿಕವಾಗಿ ಶಿವರಾಜು ಮತ್ತು ಕೃಷ್ಣಮೂರ್ತಿ ಸಹಾಯದಿಂದಾಗಿ ಮೃತದೇಹವನ್ನ ನದಿಗೆ ಎಸೆದಿರ್ತಾರೆ ಇಬ್ಬರು ಸೇರ್ಕೊಂಡು. ಆರೋಪಿಗಳ ವಿರುದ್ಧವಾಗಿ ಆರೋಪ ದೃಢಪಟ್ಟಂತಹ ಹಿನ್ನೆಲೆಯಲ್ಲಿ ಮರಣ ದಂಡನೆ ಶಿಕ್ಷೆಯನ್ನ ನೀಡಲಾಗಿರುವಂಥದ್ದು. ಇದಕ್ಕೆ ಸಹಾಯ ಮಾಡಿದಂತಹ ಶಿವರಾಜುಗೆ 7 ವರ್ಷ ಶಿಕ್ಷೆಯನ್ನ ವಿಧಿಸಿದೆ ನ್ಯಾಯಾಲಯ. ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಈ ರೀತಿಯಾದಂತಹ ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಅವರ ಹೆಂಡತಿ ಜೊತೆ ಇರುವಂಥದ್ದು ಅಥವಾ ಅವ್ರ ಗಂಡನ ಜೊತೆ ಇರೋದಕ್ಕಿಂತ ಜಾಸ್ತಿ ಅಕ್ಕಪಕ್ಕದ ಇರ್ತಾರೆ, ಗಂಡ ಇರ್ತಾರೆ ಅಥವಾ ಹೆಂಡತಿ, ಈ ರೀತಿಯಾಗಿ ಅನೈತಿಕ ಚಟುವಟಿಕೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಏನಾಗ್ತಾ ಇದೆ, ಈ ರೀತಿಯಾಗಿ ಕೊಲೆಗಳಾಗುವಂಥದ್ದು, ಹಲ್ಲೆ ಮಾಡುವಂಥದ್ದು, ಈ ರೀತಿಯಾದಂತಹ ಕೇಸ್ಗಳು ಕೂಡ ದಾಖಲಾಗ್ತಾ ಇರುವಂತಹ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಏನಿತ್ತು, ಇದು 2016ರಲ್ಲಿ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರಣ ದಂಡನೆ ಶಿಕ್ಷೆಯನ್ನು ಕೂಡ ಈಗಾಗಲೇ ವಿಧಿಸಿರುವಂಥದ್ದು.